ದೃಷ್ಟಿ ಬೊಟ್ಟು ದೃಷ್ಟಿ ಅಮ್ಮ ಒಳ್ಳೇದಾಗ್ಲಿ. ಯಾಕೆ ದೃಷ್ಟಿ ಸಪ್ಪಗಿದ್ಯಾ? ಯಾವಾಗ್ಲೂ ನಿನ್ ಮುಖ ಹೂವಿನ ತರ ಅರಳಿರ್ತಿತ್ತು. ಏನಾಯ್ತು? ಏನಿಲ್ಲಮ್ಮ, ಒಂದ್ ಸ್ವಲ್ಪ ಸುಸ್ತು ಅಷ್ಟೆ. ಓ, ರಾತ್ರಿ ಲೇಟಾಗಿ ಬಂದ್ರಾ? ಸರಿಯಾಗಿ ನಿದ್ದೆ ಮಾಡಿಲ್ವಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಮನ್ಸಲ್ಲಿ ಏನೋ ನೋವಿದೆ, ಮುಚ್ಚಿಡ್ಬೇಡ, ಹೇಳು. ಅದು ನಿನ್ನೆ ರಾತ್ರಿ ಒಂದ್ ಕೆಟ್ಟ ಕನ್ಸು ಬಿತ್ತಮ್ಮ. ಆಗ್ಲಿಂದ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತಿದೆ. ಏನೋ ತಳಮಳ, ಏನು ಅಂತ ಹೇಳ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲಮ್ಮ. ಅಷ್ಟೇನಾ? ಕನ್ಸು ಬಿದ್ದಿದ್ದಕ್ಕೆ ನಿನ್ ಮನ್ಸಿಗೆ ಹಂಗನ್ಸಿರ್ಬೇಕು. ನೋಡು, ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ, ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಕನ್ಸನ್ನ ಕನಸಿನಲ್ಲೇ ಕರಗಿಸ್ಬಿಡು ಭಗವಂತ, ನಿಜ ಜೀವನಕ್ಕೆ ತರಬೇಡ ಅಂತ ಕೇಳ್ಕೊ. ಎಲ್ಲ ಸರಿ ಹೋಗುತ್ತೆ. ತಗೋ. ಬರ್ತೀನಮ್ಮ. ದೃಷ್ಟಿ, ಅವಳಿರುವುದೇ ಬೇರೆ. ನಿಜವಾಗ್ಲೂ ನನ್ನ ತಂಗಿ ಹಾಲಿನಷ್ಟೇ ಬೆಳ್ಳಗಿದ್ದಾಳೆ. ನಿಂಗೆ ಕಪ್ಪು ಬಣ್ಣ ಅಂದ್ರೆ ಇಷ್ಟನಾ, ಬಿಳಿ ಬಣ್ಣ ಇಷ್ಟನಾ? ಯಾಕೆ ಹಾಗೆ ಕೇಳ್ತಿದ್ಯಾ ಶರಾವತಿ? ಏನಿಲ್ಲ ಅಮ್ಮ, ನಾನು ಬ್ಲೌಸ್ ಪೀಸಸ್ ತಂದಿದ್ದೆ, ದೃಷ್ಟಿಗೂ ಒಂದ್ ಕೊಡೋಣ ಅನ್ಕೊಂಡೆ. ಅವಳಿಗೆ ಯಾವ ಬಣ್ಣ ಇಷ್ಟ ಅಂತ ಅವಳನ್ನೇ ಕೇಳೋಣ ಅಂತ ಕೇಳ್ತಾ ಇದೀನಿ ಅಷ್ಟೆ. ನಿಮ್ಗೆ ಯಾವ್ದು ಬೇಡವಾಗಿರುತ್ತೋ ಅದ್ ನಂಗೆ ಕೊಡಿ ಚಿಕ್ಕಮ್ಮವ್ರೆ. ವಾವ್, ಇದ್ರಲ್ಲೂ ದೊಡ್ಡತನ ಬೆರೀತಾ ಇದೆಯಾ? ಹೋಗ್ಲಿ ಬಿಡು, ಸುಮ್ನೆ ಕೇಳ್ತೀನಿ. ನಿನಗೆ ಬಿಳಿ ಬಣ್ಣ ಇಷ್ಟನೋ ಕಪ್ಪು ಬಣ್ಣ? ಬಣ್ಣ ಕಟ್ಕೊಂಡು ಏನ್ ಮಾಡೋದು ಚಿಕ್ಕಮ್ಮವ್ರೆ? ಬಟ್ಟೆ ವಿಚಾರದಲ್ಲಿ ಕೇಳಿದ್ರೆ ನಂಗೆ ಯಾವ ಬಣ್ಣ ಬೇಕಾದ್ರೂ ಆಗತ್ತೆ. ಇನ್ನು ಮನುಷ್ಯನ ವಿಚಾರದಲ್ಲಿ ಬಂದ್ರೆ ಮನುಷ್ಯನ್ಗೆ ಬಣ್ಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ ನಂಬೋಳು ನಾನು. ಈ ಇಲಿ ಜೊತೆ ಚೆಲ್ಲಾಟ ಆಡೋದಕ್ಕೆ ಒಂಥರ ಮಜಾ ಬರ್ತದೆ. ತಗೋಪ್ಪ. ನಂಗೆ ಬೇಡ. ತಗೊಳ್ಳೋ. ಹೋಗಮ್ಮ, ನನ್ ಬ್ಯಾಂಡೇಜ್ ಎಲ್ಲ ತೆಗ್ತಿಲ್ವಾ? ನಾನು ಹುಷಾರಾಗಿದ್ದೀನಿ. ಈ ಕೈ ಮಾತ್ರ ಕೊಟ್ಬಿಟ್ಟು ನನ್ ಬಾಯೆಲ್ಲ ಹಾಳು ಮಾಡ್ಬೇಡ. ಸೈಕಲ್ ಅಂತ ಬಿದ್ದು ನಾನು ನೀನು ಸುಮ್ಮನೆ ತಿನ್ನ. ನಂಗೆ ಬಾಳ ಹೋಗಪ್ಪ. ಏನು ಬೇಡ, ಮೂಗು ಹಿಡಿದು ಮಾತ್ರ ನುಗ್ಗಿಸ್ತೀನಿ. ಕತ್ತೆ ಮಾತ್ರ ನುಗ್ಗು. ಹೋಗೋಣ. ಕತ್ತೆ ತಿನ್ನ. ಅಮ್ಮ, ದೃಷ್ಟಿ ಬಾ ಪುಟ್ಟ. ಬಾ ದೃಷ್ಟಿ, ಬಾರೆ ಕೂತ್ಕೋ. ಅಪ್ಪ, ಅಮ್ಮ, ಯಾಕೆ ನನ್ನ ತಮ್ಮಂಗೆ ಇಬ್ರು ಬೈತಾ ಇದ್ದೀರಾ? ನೋಡೆ, ರಾತ್ರಿ ಎಲ್ಲ ನೋವು ನೋವು ಅಂತ ಒದ್ದಾಡ್ದ, ಈಗ ಮಾತ್ರೆ ತಗೊಂಡ್ರೆ ತಗೊಳ್ತಿಲ್ಲ.
ಪುಟ ನೀನಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಹೇಳು, ಮಾತ್ರ ನುಂಗ್ಸು ಅವನ್ಗೆ. ಅಮ್ಮ ಮಾತ್ರೆ ಕೊಡು. ರಾಜ, ನಿನ್ ಗಾಯ ಆಗ್ಬೇಕು, ನೀನ್ ಹುಷಾರಾಗ್ಬೇಕು ಅಂದ್ರೆ ಮಾತ್ರೆ ತಗೋಬೇಕು ಕಣೋ. ಎಲ್ಲಿ ಆನ್ ಸರಿ. ನಿಂಗ್ ನಾನಮ್ಮನ ಇವಳಮ್ಮನ? ನನ್ನ ಮಾತು ಒಂದು ಕೇಳಬೇಡ, ಅವಳ ಮಾತು ಒಂದನ್ನು ಮೀರ್ಬೇಡ. ನನ್ಗೆ ದೃಷ್ಟಿ ಹಾಕನೆ ಅಮ್ಮ. ನೀನು ದೊಡ್ಡಮ್ಮ. ನಾನೇನು ದೊಡ್ಡಪ್ಪನ? ನೀನ್ ದೊಡ್ಡಪ್ಪ ಅಲ್ಲ, ನೀನ್ ದಡ್ಡಪ್ಪ. ಆದ್ರೂ ಸರಿಯಾಗಿ ಹೇಳ್ದೆ ಬಿಡು. ಸರಿಯಾಗಿ ಹೇಳ್ದೆ. ರೂಪಕ್ಕ ಏನು? ರೂಪಕ್ಕ ಅಮ್ಮ, ರೂಪಕ್ಕ ಎಲ್ಲಿ? ದೃಷ್ಟಿ ಅವಳ ಮನ್ಸಿಗೆ ಏನೋ ಕಳವಳ ಆಗ್ತಿದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳ ಕಣೆ. ಪೂಜೆ ಮಾಡಿಸ್ಕೊಂಡ್ ಬರ್ಬೋದು. ಅಮ್ಮ, ಯಾಕೋ 2 ದಿನದಿಂದ ನನ್ ಮನ್ಸು ಸರಿ ಇಲ್ಲ. ಏನೋ ಕೇಡಾಗತ್ತೆ ಅಂತ ನನ್ ಮನ್ಸು ಹೇಳ್ತಿದೆ. ಏ ಪುಟಿ, ಏನ ಕೇಳಾಗುತ್ತೆ? ಕೆಟ್ಟ ದಿನಗಳೆಲ್ಲ ಹೋದ್ವು, ಇನ್ನೇನಿದ್ರು ಒಳ್ಳೆ ದಿನಗಳು. ಮತ್ತೆ ದೃಷ್ಟಿ, ರೂಪಂಗೆ ಕೆಲವ್ರು ಸ್ನೇಹಿತರು ಸಿಕ್ಕಿದ್ರು. ಅವರು ಹಳೆಯನ್ನೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಅವಳ ಮನ್ಸಿಗೆ ಸ್ವಲ್ಪ ಕಸವಿಸಿ ಆಗಿದ್ಯೋ ಏನೋ ಕಣೆ. ಯಾವ ಸ್ನೇಹಿತರಮ್ಮ? ಎಲ್ಲಿ ಸಿಕ್ಕಿದ್ರು? ಅದು ರಾಜಂಗೆ ನೆನೆ ಮಾತಾಡ್ತರಕ್ ಹೋಗಿದ್ವಲ್ಲ, ಆಗ ಅಂಗಡಿ ಹತ್ರ ಒಂದಷ್ಟು ಜನ ಸಿಕ್ಕಿದ್ರು ಕಣೆ. ರೂಪಂಗೆ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ಮಾರಾಟ ಮಾಡಿದ್ರಲ್ಲ, ಆ ಹುಡುಗಿರ್ನು ಮಾರಾಟ ಮಾಡಿದ್ರಂತೆ ಕಣೆ. ಆ ಹುಡುಗಿರೇ ಸಿಕ್ಕಿದ್ದು. ಅವ್ರ ಜೀವ ಉಡ್ಸಿದ್ದು ನಮ್ ರೂಪ ಅಂತೆ ಕಣೆ. ಅವರೆಲ್ಲಾರು ನಮ್ ರೂಪಂಗ್ ಕೈ ಮುಗ್ದು, ನೀವು ನಮಗ್ ಮರುಜನ್ಮ ಕೊಟ್ಟ ತಾಯಿ ಅಮ್ಮ ಅಂತ ಹೇಳಿದ್ರು ಕಣೆ. ರೂಪಂಗೆ ಹಳೆ ನೆನ್ಪೆಲ್ಲ ನೋವು ಕೊಟ್ಟಿರ್ಬೋದು ಕಣೆ. ಅದಕ್ಕೆ ಕಸಿವಿಸಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅನ್ಸುತ್ತೆ. ದೃಷ್ಟಿ, ನಮ್ ರೂಪ ಆ ಹೆಣ್ಮಕ್ಳು ಮಾನ ಪ್ರಾಣ ಎಲ್ಲ ಕಾಪಾಡಿದಾಳೆ ಕಣೆ. ನಂಗನ್ಸುತ್ತೆ ಅವಳು ಯಾರಿಗೂ ಕೆಟ್ಟದ್ ಮಾಡಲ್ಲ ಅಂತ. ಹಾಮ್ಮ. ಪಾಪ, ನಮ್ಮ ಅಕ್ಕನ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು. ನಂಗನ್ಸುತ್ತೆ ಅವಳು ಯಾರಿಗೂ ಕೆಟ್ಟದ್ ಮಾಡಲ್ಲ ಅಂತ. ಅಮ್ಮ ಹೇಳ್ದಾಗೆ ನಮ್ಮ ಅಕ್ಕ ಕೆಟ್ಟವಳಲ್ಲ. ಪರಿಸ್ಥಿತಿಗೆ ಸಿಲುಕಿ ನನ್ನ ಹತ್ರ ಹಾಗೆ ನಡ್ಕೋತಿದ್ದಾಳೆ. ನನಗೆ ಗೊತ್ತು, ನಮ್ಮ ಅಕ್ಕ ಯಾವತ್ತೂ ನನಗೆ ಕೆಟ್ಟದ್ ಬಯಸೋಳಲ್ಲ. ಏನ್ ಮೇಡಮ್, ದೇವ್ರ ಹತ್ರ ದೊಡ್ಡ ಅಪ್ಲಿಕೇಶನ್ ಹಾಕಿರೋ ಹಾಗಿದೆ. ಓ, ದತ್ತ ನನಗೆ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಂಡ. ನೀನ್ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಆ ದೃಷ್ಟಿ ನಮ್ ದತ್ತನ್ಗೆ ಯಾವ ಕಡೆಯಿಂದ ಸರಿಯಾದ ಜೋಡಿನೇ ಅಲ್ಲ. ನೀನೇ ದತ್ತನಿಗೆ ಸರಿ. ಈಗ್ಲೂ ಮನ್ಸ್ ಮಾಡು, ನನ್ ದತ್ತನಿಗೆ ಸಿಕ್ಕೇ ಸಿಗ್ತಾನೆ. ದೃಷ್ಟಿ ಕೆಟ್ಟದ್ ಮಾಡ್ಬಾರ್ದು ಅಂದ್ಕೊಂಡ್ರು ಅವಳಿಗೆ ನನ್ನಿಂದ ಕೆಟ್ಟದೇ ಆಗ್ತಿದೆ.
ಹಲೋ, ಮಾತಾಡು. ಇಷ್ಟು ದೊಡ್ಡ ಸತ್ಯನ ಕೆಟ್ಟ ಶಕ್ತಿಗಳ ಕೈಲಿ ಕೊಟ್ಬಿಟ್ಟಿದ್ದೀನಿ ದೇವ್ರೆ. ದಯವಿಟ್ಟು ನನ್ನ ಕ್ಷಮಿಸು. ಈ ದುಷ್ಟ ಶಕ್ತಿಗಳಿಂದ ನನ್ನ ತಂಗಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಅವಳನ್ನ ಕಾಪಾಡು. ಅಯ್ಯೋ ದಡ್ಡಿ, ಈ ದೇವ್ರ ಹತ್ರ ಬೇಡ್ಕೊಳ್ಳೋದ್ರಿಂದ ದತ್ತ ನಿನ್ಗೆ ಸಿಗಲ್ಲ. ಹೋಗಿ ನಿನ್ ತಂಗಿ ದೃಷ್ಟಿ ಹತ್ರ ಬೇಡ್ಕೋ. ನಿನ್ ಮನ್ಸಲ್ಲಿ ಹೇಗಿದ್ರು ದತ್ತ ಇದ್ದಾನೆ. ನಿನ್ ತಂಗಿ ಕೂಡ ನಿನ್ನ ಇಲ್ಲ ಅನ್ನಲ್ಲ. ನೀನ್ ಯಾಕೆ ನಿನ್ ತಂಗಿ ಹತ್ರ ಹೋಗಿ ನಿನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಬಿಟ್ಕೊಡು ಅಂತ ಕೇಳ್ಬಾರ್ದು? ಇವ್ರು ಯಾಕೆ ನಮ್ಮ ಅಕ್ಕನ ಮನ್ಸಲ್ಲಿ ವಿಷದ ಬೀಜ ಬಿತ್ತುತ್ತಾ ಇದ್ದಾರೆ? ಯಾಕೇನು ಮಾತಾಡ್ತಾ ಇಲ್ಲ? ದತ್ತನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತನಾ? ಹೇಗಿರುವಾಗ ದೃಷ್ಟಿನ ಕೇಳಿ ಅವ್ಳ ಗಂಡನ ಬಿಡ್ಸ್ಕೊಂಡು ಏನ್ ಪ್ರಯೋಜನ ಅಂತನಾ? ಸೀಮಾ ನಿಂತ್ಕೋ. ನೋಡು ಸೀಮಾ, ಬದುಕೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ದತ್ತನ್ಗೆ ನಿನ್ ಮೇಲ್ ಪ್ರೀತಿ ಇಲ್ದೇ ಇದ್ರು ಪರವಾಗಿಲ್ಲ. ಸುಮ್ನೆ ದೃಷ್ಟಿ ಹತ್ರ ಹೋಗಿ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳು. ಅವಳು ಬಿಟ್ಟು ಹೋದ್ಮೇಲೆ ದತ್ತನ್ಗೆ ನಿನ್ ಮೇಲ್ ಪ್ರೀತಿ ಬರೋ ಹಾಗೆ ಮಾಡೋದು ತುಂಬಾ ಟೈಮ್ ಏನ್ ಹಿಡಿಯಲ್ಲ. ಈ ಕೆಲಸ ಮಾಡೋದಕ್ಕೆ ಬರೀ 10 ನಿಮಿಷ ಅಷ್ಟೇ ಸಾಕು. ಹೇಳು, ದೃಷ್ಟಿ ಹತ್ರ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ಕೇಳಿಲ್ಲ ಅಂತ ಹೇಳು ಅಕ್ಕ. ಭಯ ಪಡ್ಕೋಬೇಡ ಸೀಮಾ, ನಾನ್ ಯಾರಿಗೂ ಹೇಳಲ್ಲ. ಹೇಳು, ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ಇಲ್ಲ ಅಂತ ಹೇಳು ಅಕ್ಕ, ಇಲ್ಲಾಂದ್ರೆ ನಿನ್ನ ಎದೆನೇ ಹೊಡೆದು ಹೋಗುತ್ತೆ. ಸೀಮಾ ನಿಂತ್ಕೋ. ನೀನ್ ಹೀಗ್ ಸೈಲೆಂಟ್ ಆಗಿ ಹೋದ್ರೆ ಏನ್ ಅನ್ಕೋಬೇಕು? ಹೇಳ್ತೀಯ ಅನ್ಕೋಬೇಕಾ? ಕೇಳಲ್ಲ ಅನ್ಕೋಬೇಕಾ? ಅದು ನನಗ್ ಬೇಕಾಗಿದ್ರೆ ನಾನು ಯಾವತ್ತೋ ಕೇಳ್ತಾ ಇದ್ದೆ. ಇಲ್ಲಿವರೆಗೂ ಕಾಯೋ ಅವಶ್ಯಕತೆ ಇರ್ಲಿಲ್ಲ. ನಿನಗ್ ದತ್ತ ಬೇಡ್ವಾ? ನಿನ್ ಮನ್ಸಲ್ಲಿ ದತ್ತ ಇಲ್ವಾ? ನನಗ್ ದತ್ತ ಬೇಕಾಗಿದ್ದು ನಿಜ, ಆದ್ರೆ ದೃಷ್ಟಿ ಭಿಕ್ಷೆ ಅಲ್ಲ. ಅಂದ್ರೆ ಅಂದ್ರೆ ಈ ಸೀಮಾ ತನ್ನ ತಂಗಿ ಜೀವನಕ್ಕೆ ಉಳಿ ಹಿಂದಲ್ಲ ಅಂತ. ಓ, ನಿನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ನನ್ನನ್ನ ಇಲ್ಲಿಂದ ಕಳ್ಸೋಕೆ ನಿಮ್ಮಕ್ಕ ಪ್ಲಾನ್ ಮಾಡಿ ನನ್ ಜೊತೆ ಹೀಗ್ ಮಾತಾಡು ಅಂತ ಕಳ್ಸಿದ್ಲಾ? ಅವಳ ಜೀವನ ಹಾಳು ಮಾಡಿ ನನ್ ಜೀವನ ಕಟ್ಕೊಳ್ಳೋದಕ್ಕೆ ಅವಳು ಬೇರೆ ಯಾರು ಅಲ್ಲ, ನನ್ ತಂಗಿ. ನೀವ್ ಅಕ್ಕ ಹೇಗಿದ್ದೀರಾ ಅಂತ ನಾನ್ ನೋಡಿದೀನಿ. ನಾನ್ ನಿಮ್ ತರ ಅಲ್ಲ. ನನ್ ಜೀವ ಹೋಗೋ ಪರಿಸ್ಥಿತಿ ಬಂದ್ರು
ದೃಷ್ಟಿ ನಿನ್ ಗಂಡನ್ ಬಿಟ್ಕೊಡು ಅಂತ ನಾನ್ ಕೇಳಲ್ಲ. ಅಮ್ಮ, ಅಕ್ಕ. ಏನಪ್ಪ ಅಮ್ಮ, ನಾನು ಚೆನ್ನಾಗಿ ಕಾಣ್ತಿದ್ದೀನಾ? ಯಾವತ್ತು ನೀ ರಾಜ್ಕುಮಾರನೇ ಕಣೋ. ದತ್ತು, ಅಕ್ಕ, ಇವತ್ತೇನ್ ವಿಶೇಷ? ವಿಶೇಷ ಇದೆ ಅಕ್ಕ, ಹೇಳ್ತೀನಿ. ಎಲ್ಲಿ ನನ್ನ ಯಜಮಾಂತಿ ಕಾಣ್ತಿಲ್ಲ. ಯಜಮಾಂತಿ, ಯಜಮಾಂತಿ. ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹಾ, ಹೋಗ್ತೀನಂತ ಹೇಳಿದ್ಲು. ಕರೆಕ್ಟ್, ಹೋಗ್ತೀನಂತ ಹೇಳಿದ್ಲು. ಏನು ಹೆಂಡತಿ ಅಂತ ಕರೀತಿದ್ಯಲ್ಲ, ಏನು ವಿಷಯ ಅಂತ ಹೇಳಲೇ ಇಲ್ಲ? ಅಮ್ಮ, ಅದು ಈಗ ನನ್ನ ಕುಟುಂಬ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಏನ್ ಅದಕ್ಕೆ ಅಂತ ಮೊಳೆ ಹೊಡಿತಿದ್ಯಾ? ಮುಂದುವರ್ಸು. ಅದೇಮ್ಮ, ಗೋಡೆ ಮೇಲೆ ಹಳೆ ಫ್ಯಾಮಿಲಿ ಇಲ್ಲ, ಅದನ್ನ ತೆಗ್ಸಿ ಹೊಸದಾಗ್ಸೋಣ ಅಂತ. ಅಕ್ಕಂಗೂ ಅದೇ ಇಷ್ಟ ಅಲ್ವಾ ಅಕ್ಕ? ಏನು ಅಕ್ಕನ ಹೆಗಲ್ ಮೇಲೆ ಬಿಲ್ಲಿಟ್ಟು ಬಾಣ ಬಿಡ್ತಿದ್ಯಾ? ಕೇಳಿಸ್ಕೊಂಡ್ಯಾ ಶರು ನಿನ್ ತಮ್ಮನ ಮಾತನ್ನ? ಇಂಡೈರೆಕ್ಟ್ ಆಗಿ ಫ್ಯಾಮಿಲಿ ಫೋಟೋದಲ್ಲಿ ನನ್ ಹೆಂಡತಿ ಇಲ್ಲ, ಈಗ ನನ್ ಹೆಂಡತಿನೂ ಫ್ಯಾಮಿಲಿ ಫೋಟೋದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾನೆ. ಏನೋ ಬಜರಂಗಿ, ಹೌದತ್ತಾ? ಬಜರಂಗಿ, ಇಬ್ರು ಫ್ಯಾಮಿಲಿ ಫೋಟೋಗೆ ಒಪ್ಪಿದ್ದಾರೆ. ಬೇಗ ಕ್ಯಾಮ್ರಾಮನ್ ಕರ್ಸು, ಒಂದು ಸಖತ್ತಾಗಿರೋ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕು. ಇವತ್ತತ್ತ? ಇವತ್ತಲ್ಲ, ಈಗಲೇ. ಸರಿ, ಅರೇಂಜ್ ಮಾಡ್ತೀನಿ. ಒಂದ್ ನಿಮಿಷ ಬಂದೆ. ಹಾ ಅಕ್ಕ. ಈ ಸರಿ ಕೊಂತ್ರಿಗಿಂತ್ರಿ ಆಟ ಆಡೋದು ಅಷ್ಟನೇ. ಅಕ್ಕ, ಏನಾಯ್ತು? ಏನಿಲ್ಲ. ನಾನಿದನ್ ನಂಬಲ್ಲ. ಏನೋ ಆಗಿದೆ. ನಿನ್ ಮುಖದಲ್ಲಿ ಬೇಸರ ಕಾಣಿಸ್ತದೆ ಅಲ್ವೇನಪ್ಪ? ದೃಷ್ಟಪುಟಿ, ಏನಾಯ್ತಮ್ಮ? ಏನಿಲ್ಲಪ್ಪ. ಅಕ್ಕ, ಏನಾಯ್ತು ಹೇಳಕ್ಕ? ಸುಮ್ನೆ ದೃಷ್ಟಿ ಹತ್ರ ಹೋಗಿ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳು. ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ದೃಷ್ಟಿ, ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ, ಇಷ್ಟ ಬೇಗ ಬಂದ್ಬಿಟ್ಟಿಯಲ್ಲೇ? ರೂಪ ಸಿಕ್ಕಿದ್ಲೇನ ಅಲ್ಲಿ? ದೃಷ್ಟಿ, ಯಾಕೆ ಹೀಗಿದ್ಯಾ?
ಏನಾಯ್ತೆ? ಅಮ್ಮ, ಅಕ್ಕನ್ಗೆ ಈಗ್ಲೂ ನನ್ ಗಂಡನ್ ಮೇಲೆ ಮನ್ಸಿದ್ಯಾ?